ನಾನೇ ಕರೆಯುವ ಯಮಲೋಕಕ್ಕೆ. ಸಿಪಿಐ ಶ್ರೀನಿವಾಸ್ ಮೇಟಿ ಬಳಿ ಸಾರ್ವಜನಿಕರಿಗೆ ಜಾಗೃತಿ. ರಾಜ್ಯದಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಮಾಸಾಚರಣೆ 2026ರ ಅಂಗವಾಗಿ ಧಾರವಾಡ ಸಂಚಾರಿ ಪೊಲೀಸ್ ತಂಡವು ವಿಶೇಷ ರಸ್ತೆ ಭದ್ರತಾ ಕಾರ್ಯಾಚರಣೆ ನಡೆಸಿದೆ. ಈ ಕಾರ್ಯಾಚರಣೆಯಲ್ಲಿ ಯಮನ ವೇಷಧಾರಣೆ ಮೂಲಕ ಸಾರ್ವಜನಿಕರಿಗೆ ಅಪಘಾತಗಳು ಮತ್ತು ರಸ್ತೆ ನಿಯಮಗಳ ಮಹತ್ವವನ್ನು ಮನಗಾಣಿಸುವ ಪ್ರಯತ್ನ ಮಾಡಲಾಗಿದೆ. ಚಾಲಕರು ಮತ್ತು ಪ್ರಯಾಣಿಕರಿಗೆ ಹೆಲ್ಮೆಟ್ ಧರಿಸುವುದು, ಸೀಟ್ ಬೆಲ್ಟ್ ಬಳಕೆ, ಮದ್ಯಪಾನದ ನಂತರ ವಾಹನ ಚಲಿಸುವುದನ್ನು ತಡೆಯುವುದು ಮೊದಲಾದ ನಿಯಮಗಳನ್ನು ಪಾಲಿಸುವ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಇವರನ್ನು ನೋಡಿ ಸರಿ, ಇವರು ಹೆಲ್ಮೆಟ್ ಧರಿಸಿ, ಇವರ ಮನೆಯವರನ್ನು ಇವರು ಸುರಕ್ಷಿತವಾಗಿರಲು ಇವರು ಬಯಸುತ್ತಿದ್ದಾರೆ. ನಿನಗೆ ನಿಮ್ಮ ಮನೆಯವರ ಕಾಳಜಿ ಇಲ್ಲವೇ? ಮಾನವ, ಇದೊಂದು ಬಾರಿ ನಿಮ್ಮನ್ನು ಕ್ಷಮಿಸಿ ಕಳಿಸುತ್ತೇನೆ. ಇನ್ನೊಂದು ಬಾರಿ ಈ ತಪ್ಪು ನಡೆದರೆ ನಾನೇ ಖುದ್ದಾಗಿ ಬಂದು ನಿಮ್ಮನ್ನು ಯಮಲೋಕಕ್ಕೆ ಒಯ್ಯುವೆ. ಮಾನವ, ನೀನು ಇನ್ನೊಮ್ಮೆ ನನ್ನ ಮುಂದೆ ಕಂಡಾಗ ಈ ಹೆಲ್ಮೆಟ್ ಇರಲೇಬೇಕು. ನೀನು ಮತ್ತೊಮ್ಮೆ ಅವರು ಮಾಡಿದ ತಪ್ಪನ್ನು ನೀವು ಮಾಡಬಾರದು. ಇವತ್ತು ಹೆಲ್ಮೆಟ್ ಧರಿಸಿ ಒಳ್ಳೆಯದನ್ನು ಮಾಡಿದ್ದೀರಿ. ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಹೆಂಡರು ಮತ್ತು ಮಕ್ಕಳು ಕಾಯುತ್ತಿದ್ದಾರೆ. ಅವರಿಗೆ ಆ ಪ್ರತಿಜ್ಞೆ ಇಲ್ಲ. ನೀವು ಅದನ್ನು ತೆಗೆದಿಟ್ಟುಕೊಂಡು ನಿಮಗೆ ಹೆಲ್ಮೆಟ್ ಅನ್ನು ಧರಿಸಿಕೊಂಡು ಬಂದಿದ್ದೀರಾ. ನನಗೆ ಇದೇ ಬಹಳ ಖುಷಿ. ಧಾರವಾಡ ಸಂಚಾರಿ ಪೊಲೀಸ್ ಅಧಿಕಾರಿ ಸಿಪಿಐ ಶ್ರೀನಿವಾಸ್ ಮೇಟಿ ಈ ಕಾರ್ಯಾಚರಣೆ ಬಗ್ಗೆ ವಿವರಿಸುತ್ತಾ ಹೇಳಿದರು. ಈ ರೀತಿಯ ನಾಟಕೀಯ ಹಾಗೂ ದೃಶ್ಯಾತ್ಮಕ ಕಾರ್ಯಾಚರಣೆಗಳು ಜನರ ಮನಸ್ಸಿನಲ್ಲಿ ರಸ್ತೆ ಸುರಕ್ಷತೆ ಕುರಿತು ಜಾಗೃತಿ ಮೂಡಿಸಲು ಬಹಳ ಪರಿಣಾಮಕಾರಿಯಾಗಿದೆ.